ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಏನಂದರೆ, ಈ ವ್ಯಕ್ತಿನ ನಂಬಬಹುದಾ ಅಂದ್ಬಿಟ್ಟು. ಸೊ ಇದು ಒಂದು ಜನರಲ್ ರೀಡಿಂಗ್ ಪ್ಲಸ್ ರೊಮ್ಯಾಂಟಿಕ್ ರೀಡಿಂಗ್, ರಿಲೇಷನ್ಶಿಪ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಸಿಚುವೇಶನ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಆ್ಯಸ್ ಯೂಶುವಲ್ ಇದು ಒಂದು ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು 2 ಪೈಲ್ಸ್ ಇದೆ. ಸೊ ಈ 2 ಪೈಲಲ್ಲಿ ನಿಮ್ಮ ಪೈಲ್ನ ನೀವು ಚೂಸ್ ಮಾಡ್ಕೋಬೋದು. ಇಲ್ಲಿ ಪೈಲ್ 1 ಇದೆ, ಪೈಲ್ 1 ಆ್ಯಂಡ್ ಪೈಲ್ 2. ಒಂದ್ಸತಿ ಹೇಳ್ತೀನಿ, ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ನೀವು ರೀಡಿಂಗ್ನ ಪಾಸ್ ಮಾಡ್ಬೋದು ಆ್ಯಂಡ್ ಮೆಡಿಟೇಟ್ ಮಾಡ್ಬೋದು. ಯಾವ ಪೈಲ್ ಜಾಸ್ತಿ ರೆಸನೇಟ್ ಆಗ್ತಾ ಇದೆ ಆ ಪೈಲ್ನ ಚೂಸ್ ಮಾಡ್ಬೋದು. ಟೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ, ಅಲ್ಲಿ ಟೈಮ್ ಸ್ಟ್ಯಾಂಪ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಸೊ ಟೈಮ್ ಸ್ಟ್ಯಾಂಪ್ನ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ರೀಡಿಂಗ್ನ ನೋಡ್ಬೋದು ವ್ಯೂವರ್ಸ್. ಸೊ ಇವತ್ತಿನ ಟಾಪಿಕ್ ಮತ್ತೆ, ನೀವು ಈ ಪರ್ಸನ್ನ ನಂಬಬಹುದಾ, ನೀವು ಈ ವ್ಯಕ್ತಿನ ನಂಬಬಹುದಾ, ನೀವು ಈ ವ್ಯಕ್ತಿನ ಟ್ರಸ್ಟ್ ಮಾಡಬಹುದಾ ಅಂದ್ಬಿಟ್ಟು. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಬಿಗಿನ್ ದ ರೀಡಿಂಗ್. Pile 1, just relax and receive your reading. ನೀವು ಯಾರ ಬಗ್ಗೆ ಕ್ವಶನ್ ಕೇಳ್ತಾ ಇದ್ದೀರಾ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಕಾರ್ಡ್ಸ್ನ ಶಫಲ್ ಮಾಡ್ತೀನಿ. ನೋಡೋಣ ಟ್ಯಾರೋ ಮುಖಾಂತರ ಏನು ಆನ್ಸರ್ ಬರುತ್ತೆ. ಓಕೆ ವ್ಯೂವರ್ಸ್, ಸೊ ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ. ಸೊ ಪೈಲ್ 1 ನಿಮ್ಮ ರೀಡಿಂಗಲ್ಲಿ ಫಸ್ಟ್ ಬಂದು ಪೇಜ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಇದೆ. ಓಕೆ, ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ನೀವು ಅವ್ರನ್ನ ನಂಬಬಹುದಾ ಅಥವಾ ಇಲ್ಲ ಅನ್ನೋದಕ್ಕಿಂತ ಮುಂಚೆ ವಿ ಕ್ಯಾನ್ ಡೂ ಸ್ವಲ್ಪ ಕಾಂಟೆಕ್ಸ್ನ ಚೆಕ್ ಮಾಡ್ಬೋದು. ಸೊ ನೀವು ಯಾವ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀರಾ, ಆ ವ್ಯಕ್ತಿಯ ನೇಚರ್ ಹೇಗೆ ಅಂದರೆ, ನೀವು ಎಷ್ಟೇ ಎಫರ್ಟ್ಸ್ ಹಾಕಿದ್ರೂ, ನೀವು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಎಕ್ಸ್ಪ್ರೆಸ್ ಮಾಡಿದ್ರು ಅವರು ಇನ್ ರಿಟರ್ನಲ್ಲಿ ನಿಮ್ಮ ಒಂದು ಹೆವಿ ಎಫರ್ಟ್ಸ್ಗೆ ಇನ್ ರಿಟರ್ನ್ ತುಂಬ ಕಡಿಮೆ ಎಫರ್ಟ್ಸ್ ಹಾಕ್ತಾರೆ. ಸೊ ಇದು ಆಲ್ರೆಡಿ ನೀವು ಯಾರ್ಯಾರು ಪೈಲ್ 1 ನೋಡ್ತಾ ಇದ್ದೀರಾ, ಇದು ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅನುಭವ ಆಗಿರ್ಬೋದು. ಬಟ್ ಈವನ್ ಅಥವಾ ಆಗಿಲ್ಲ, ಇದೇನಾದರೂ ಫ್ರೆಶ್ ಕನೆಕ್ಷನ್ ಅಂತ ಅಂದರೆ ಮುಂದೆನೂ ನೀವು ಹೋಗ್ತಾ ಹೋಗ್ತಾ ನೋಡ್ತೀರಾ. ನೀವು ಎಷ್ಟೇ ಪ್ರಯತ್ನ ಪಟ್ರೂ, ಹಾಸ್ಪಿಟಾಲಿಟಿ ಅಂತ ಒಂದಿರುತ್ತಲ್ವ, ಯಾವುದೇ ಒಂದು ಫ್ರೆಂಡ್ಶಿಪ್ಪಲ್ಲಾಗಲಿ, ರಿಲೇಷನ್ಶಿಪ್ ಆಗಲಿ, ರಿಲೇಟಿವ್ಸಲ್ಲಾಗಲಿ, ಸೊ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಬೇಕು. ಅದು ಒಂದು ಮೆಟೀರಿಯಲಿಸ್ಟಿಕ್ ಆಗಾದರೂ ಇರ್ಬೋದು, ರೆಸ್ಪೆಕ್ಟಲ್ಲಾದರೂ ಇರ್ಬೋದು, ಬಿಹೇವಿಯರಲ್ಲಾದ್ರೂ ಇರ್ಬೋದು. ಸೊ ನೀವು ಈ ವ್ಯಕ್ತಿನ ತುಂಬ ರೆಸ್ಪೆಕ್ಟ್ ಮಾಡ್ತೀರಾ, ನೀವು ಒಂದು ಪ್ರಾಪರ್ ಬಿಹೇವಿಯರ್ ಇಟ್ಕೊತೀರಾ. ಅವ್ರಿಗೋಸ್ಕರ ನೀವು ಒಂದು ಗಿಫ್ಟ್ಸ್ ಕೊಡೋದಾಗಲಿ, ಅಥವಾ ಒಂದು ಏನಾದ್ರೂ ಅವ್ರಿಗೆ ಕುಕ್ ಮಾಡಿ ಕೊಡೋದಾಗಲಿ, ಅಥವಾ ನಿಮ್ಮ ಒಂದೇನಾದ್ರೂ ಒಂದು ಎಕ್ಸ್ಟೆಂಡ್ ಮಾಡೋದಾಗಿ, ಇನ್ನು ಟೋಕನ್ ಆಫ್ ಲವ್ ಅಂತ ಏನು ಹೇಳ್ತಾರೆ, ಆ್ಯಕ್ಟ್ಸ್ ಆಫ್ ಲವ್. ಸೊ ಆ ಥರ ನೀವು ಬೇರೆ ಬೇರೆ ರೀತಿಯಾಗಿ ನಿಮ್ಮ ಒಂದು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಬಟ್ ದಟ್ ಪರ್ಸನ್ ಇನ್ ರಿಟರ್ನ್ ನಿಮಗೆ ತುಂಬ ಕಡಿಮೆ ಕೊಡ್ತಾರೆ. ಸೊ ನೀವು ತುಂಬ ಜಾಸ್ತಿ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ದಟ್ ಈ ಪರ್ಸನಿನ ಬಿಹೇವಿಯರ್ ಜನರಸ್ ಆಗಲಿ, ಸ್ವಲ್ಪ ಚೇಂಜ್ ಆಗಲಿ ಅಂದ್ಬಿಟ್ಟು. ಬಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ದಟ್. ಓಕೆ, ದಿಸ್ ಪರ್ಸನ್ ನೀವು ಯಾರು ಕೇಳ್ತಾ ಇದ್ದೀರಾ ಈಸ್ ಅ ಟೇಕರ್ ಆ್ಯಂಡ್ ಈಸ್ ನಾಟ್ ಎ ಗಿವರ್. ಆ್ಯಂಡ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ವೆರಿ ಲಿಟಲ್. ಓಕೆ, ಅವ್ರ ಕಡೆಯಿಂದ ಏನಾದರೂ ತಪ್ಪಾಗಿದ್ರೂ ಅಪಾಲಜಿ ಕೂಡ ಬರೋದಿಲ್ಲ. ಬಂದ್ರೂ ಒಂದು ಸ್ಮಾಲ್ ಒಂದು ಸಾರಿ ಆಯಿತಾ, ಒಂದು ಮಿನಿಮಮ್ ಅಪಾಲಜಿಯಿಂದ ಬರುತ್ತೆ. ಆ್ಯಂಡ್
ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ಯು ಆರ್ ವೆರಿ ಇಮೋಷನಲ್ ಪರ್ಸನ್. ನೀವು ತುಂಬ ಇಮೋಷನಲ್ ಆ್ಯಂಡ್ ಕೈಂಡ್, ತುಂಬ ಕೇರ್ ಮಾಡ್ತೀರಾ ಬೇರೆಯವ್ರ ಬಗ್ಗೆ, ಅವರ ಒಂದು ವೆಲ್ ಬೀಯಿಂಗ್ ಬಗ್ಗೆ ಕೇರ್ ಮಾಡ್ತೀರಾ. ಆ್ಯಂಡ್ ಯಾರಾದರೂ ರೊಮ್ಯಾಂಟಿಕ್ ಕನೆಕ್ಷನ್ಸಲ್ಲಿ ರೊಮ್ಯಾಂಟಿಕ್ ಇಂಟ್ರೆಸ್ಟ್ ಬಗ್ಗೆ ಕೇಳ್ತಾ ಇದ್ರು ಯು ಆರ್ ಎಕ್ಸ್ಪೆಕ್ಟಿಂಗ್ ದಿಸ್ ಲವ್ ಟು ಗ್ರೋ. ಓಕೆ, ಆ್ಯಂಡ್ ಒಂದು ಸ್ಟ್ರಾಂಗ್ ಕನೆಕ್ಷನ್ ಆಗಿ, ಸೋಲ್ಮೇಟ್ ಕನೆಕ್ಷನ್ ಆಗಿ, ಫ್ರೆಂಡ್ಶಿಪ್ ಕನೆಕ್ಷನ್ ಆಗಿ ಡೆವಲಪ್ ಆಗಲಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಬಟ್ ನೀವು ಯಾವ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀರಾ, ಇವರು ಒಂದು ಸ್ವಲ್ಪ ಈಗೋಯಿಸ್ಟಿಕ್ ಆ್ಯಂಡ್ ವೆರಿ ಸ್ಟಬನ್ ಆ್ಯಂಡ್ ಸ್ವಲ್ಪ ಓಲ್ಡ್ ಥಿಂಕಿಂಗಲ್ಲಿ ಬಿಲೀವ್ ಮಾಡ್ತಾರೆ. ಓಕೆ, ಯಾಕಂದರೆ ಕೆಲವೊಂದು ಕಡೆ ಅವರ ಫ್ಯಾಮಿಲಿ ಅಪ್ಬ್ರಿಂಗಿಂಗ್ ಆಗಿರುತ್ತೆ, ಅವರು ನೋಡಿ ಬೆಳೆದಿರೋಂಥ ವಾತಾವರಣ ಆಗಿರುತ್ತೆ, ತುಂಬ ಟ್ರೆಡಿಷ್ನಲ್, ತುಂಬ ಓಲ್ಡ್. ಓಕೆ, ಆ್ಯಂಡ್ ಮೇಲಿದ್ದರೆ ಅವರು ಒಂದು ಈಕ್ವಾಲಿಟಿಯಲ್ಲಿ ಬಿಲೀವ್ ಮಾಡೋದಿಲ್ಲ, ತುಂಬ ಪೇಟ್ರಿಯಾರ್ಕಿಯಲ್ಲಿ ಬಿಲೀವ್ ಮಾಡ್ತಾರೆ. ಸೊ ಈ ಥರ ಓಲ್ಡ್ ಮೈಂಡ್ ಸೆಟ್, ಓಲ್ಡ್ ಥಿಂಕಿಂಗ್, ಟ್ರೆಡಿಷ್ನಲ್ ಮೈಂಡ್ ಸೆಟ್, ಈ ರೂಲ್ಸು ಇದನ್ನೇ ಫಾಲೋ ಮಾಡಬೇಕು, ಟೈಮ್ ತಕ್ಕಂಗೆ ನಾವು ನಡಿಬೇಕಲ್ಲ. ಬಟ್ ಈ ಪರ್ಸನ್ ಆ ಥರ ಅಲ್ಲ. ಅವ್ರು ಮೈ ವೇ ಆರ್ ಹೈವೇ, ಮೈ ವೇ ಆರ್ ಹೈವೇ ಅನ್ನೋಂಥ ಪರ್ಸನ್ ತುಂಬ ಸ್ಟಬ್ಬನ್. ಅವ್ರನ್ನ ಮೋಲ್ಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವರ ಒಂದು ಇಂಟ್ಯೂಷನ್ನ ಅವರು ಬಿಲೀವ್ ಮಾಡೋದಿಲ್ಲ. ಸೊ ಇನ್ಸ್ಟೆಡ್ ಈ ರೀಡಿಂಗಿಂದ ಏನು ಮೆಸೇಜಸ್ ಬರ್ತಾಯಿದೆ ಅಂದರೆ, ನಿಮ್ಮ ಒಂದು ಇಂಟ್ಯೂಷನ್ನ ನೀವು ಬಿಲೀವ್ ಮಾಡಬೇಕು. ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಮ್ಮ ಒಂದು ಗಟ್ ಫೀಲಿಂಗ್ ಏನಿದೆ ಅದು ನಮಗೆ ಕರೆಕ್ಟ್ ಆನ್ಸರ್ ಕೊಡುತ್ತೆ. ಆ್ಯಂಡ್ ಇಟ್ಸ್ ಎ ಕರೆಕ್ಟ್ ವಾಯ್ಸ್. ವೆದರ್ ಯು ಕ್ಯಾನ್ ಟ್ರಸ್ಟ್ ಆರ್ ನಾಟ್ ಟ್ರಸ್ಟ್, ಆಲ್ವೇಸ್ ನಿಮ್ಮ ಗಟ್ ಫೀಲಿಂಗ್ನ ಬಿಲೀವ್ ಮಾಡಿ. ಓವರಾಲ್ ನಿಮ್ಮ ಒಂದು ಶ್ರಮಕ್ಕೆ, ನಿಮ್ಮ ಒಂದು ಇಮೋಷನ್ಸ್ಗೆ ಈಕ್ವಲ್ ರಿಟರ್ನ್ಸ್ ಈ ಪರ್ಸನಿಂದ ಸಿಗಲ್ಲ. ಯು ಆರ್ ವೆರಿ ಕೈಂಡ್, ಜನರಸ್, ನಿಮ್ಮ ಇಮೋಷ್ನಲ್ ಕೋಶನ್ ತುಂಬ ಜಾಸ್ತಿ ಇದೆ. ಇನ್ ಕೇಸ್ ಆಫ್ ಲವ್ ರಿಲೇಷನ್ಶಿಪ್, ನಿಮ್ಮ ಒಂದು ಲವ್ ರಿಲೇಷನ್ಶಿಪ್ ಪ್ರಾಸ್ಪರ್ ಆಗಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ದಿಸ್ ಪರ್ಸನ್ ಇಸ್ ವೆರಿ ಕಾಂಟ್ರಾಸ್ಟ್ ಟು ಯುವರ್ ಬಿಹೇವಿಯರ್. ನಿಮ್ಮ ಬಿಹೇವಿಯರ್ಗೆ ತುಂಬ ತದ್ವಿರುದ್ಧ ಅಥವಾ ಕಾಂಟ್ರಾಸ್ಟ್. ವೆರಿ ಈಗೋಯಿಸ್ಟಿಕ್ ಆ್ಯಂಡ್ ಓಲ್ಡ್ ಸ್ಕೂಲ್ ಅಂತಾರಲ್ಲ, ಓಲ್ಡ್ ಸ್ಕೂಲ್, ಹಳೆ ಥಿಂಕಿಂಗ್, ನೋ ಮಾಡರ್ನ್ ಮೈಂಡ್ ಸೆಟ್, ಬ್ರಾಡ್ ಮೈಂಡ್ ಸೆಟ್, ನ್ಯಾರೋ ಮೈಂಡೆಡ್ ಸೆಟ್ ಪರ್ಸನ್ ಇವರು. ಓಕೆ, ಆ್ಯಂಡ್ ಬಿಹೇವಿಯರ್ ಆ್ಯಂಡ್ ಮ್ಯಾನರಿಸಮ್ಸ್ ಮೇಲೇನು ಕಂಟ್ರೋಲ್ ಇರೋದಿಲ್ಲ, ತುಂಬ ರೂಡ್ ಆ್ಯಂಡ್ ರ್ಯಾಶ್. ಕೆಲವೊಬ್ಬರಿಗೆ ಈ ವ್ಯಕ್ತಿ ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇರ್ಬೋದು ಡೇ ಟು ಡೇ ಬೇಸಿಸ್. ಓಕೆ, ಆ್ಯಂಡ್ ಈ ವ್ಯಕ್ತಿಗೆ ತನ್ನದೇ ಆದ ಒಂದು ಬ್ಯಾಗೇಜಸ್ ಇದೆ, ಸಬ್ಕಾನ್ಷಿಯಸ್ ಫಿಯರ್ಸ್ ಇದೆ. ಸೊ ಅದರಿಂದ ಆ ಫಿಯರ್ಸ್ನ ವರ್ಕ್ ಮಾಡಿ ಆಚೆ ಬರಬೇಕಾಗಿರೋವಂಥ ಒಂದು ಪ್ರಾಬ್ಲಮ್ ಅವ್ರದ್ದೇ. ಓಕೆ, ಸೊ ಆ್ಯಂಡ್ ಆಲ್ಸೋ ನಿಮ್ಮ ಎನರ್ಜೀಸ್, ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಎನರ್ಜೀಸ್ ಎಂಪ್ರೆಸ್ ಎನರ್ಜೀಸ್ ಬರ್ತಾ ಇದೆ. ದಟ್ ಮೀನ್ಸ್ ಯು ಆರ್ ವೆರಿ ಲೈಕ್, ನೀವು ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರೋರು. ಯು ಅಟ್ರ್ಯಾಕ್ಟ್ ಆಪರ್ಚುನಿಟೀಸ್ನ ಅಟ್ರ್ಯಾಕ್ಟ್ ಮಾಡ್ತೀರಾ, ಅಬಂಡೆನ್ಸ್ ಅಟ್ರ್ಯಾಕ್ಟ್ ಮಾಡ್ತೀರಾ. ಎಲ್ಲ ಟ್ಯಾಲೆಂಟ್ ಇದೆ, ನಾಲೆಜ್ ಇದೆ, ಆ್ಯಂಡ್ ಚಾರ್ಮ್ ಇದೆ, ಬ್ಯೂಟಿ ಇದೆ, ಎಲ್ಲ ಇದೆ ನಿಮ್ಮ ಹತ್ರ. ಸೊ ಫೈನಲ್ ಕಾರ್ಡ್, ನೀವು ಈ ವ್ಯಕ್ತಿನ ನಂಬಬಹುದಾ ಇಲ್ವಾ ಅಂದರೆ, ಸಿ ಈ ವ್ಯಕ್ತಿನ ನೀವು, ಇಟ್ಸ್ ಲೈಕ್ ಎನ್ ಮಿಕ್ಸೆಡ್ ಎನರ್ಜಿ. ಇದು ನಂಬಬಹುದು ಅಥವಾ ನಂಬಬಾರ್ದು ಅಂತ ನಾವು ಎರಡೂ ಹೇಳೋಕ್ಕಾಗಲ್ಲ. ಈ ಪರ್ಸನಿನ ನಿಮ್ಮ ಬಗ್ಗೆ ಎನರ್ಜಿ ಹೇಗಿದೆ ಅಂದರೆ, ಅವರು ನಿಮ್ಮನ್ನು ಸೀರಿಯಸ್ ಆಗಿ ತೊಗೊಳೋದಿಲ್ಲ. ಓಕೆ, ಯಾವುದೇ ಅವರ ಒಂದು ಲೈಫ್ ಡಿಸಿಷನ್ಸಲ್ಲಿ, ಲೈಫ್ ಪಾತಲ್ಲಿ ನೀವು ಆ ಒಂದು ಪಾತಲ್ಲಿ ನೀವು ಇಲ್ಲವೇ ಇಲ್ಲ. ಇದ್ರೂ ಅವ್ರು ನಿಮ್ಮ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡಲ್ಲ, ಸೀರಿಯಸ್ ಅಜೆಂಡಾಸ್ ಇಲ್ಲ. ಸೊ ನೀವು ಡೈಲಿ ಬೇಸಿಸಲ್ಲಿ ಈ ವ್ಯಕ್ತಿಯ ಜೊತೆ ಕೆಲಸ ಮಾಡ್ತೀರಾ ಅಥವಾ ಮೀಟ್ ಮಾಡ್ತೀರಾ ಅಂದರೆ ನಂಬಿಕೆ ಅಗತ್ಯ ಇಲ್ಲ ಅಲ್ವಾ. ಇಟ್ಸ್ ಜಸ್ಟ್ ಎ ಫಾರ್ಮಲ್ ಕನೆಕ್ಷನ್. ಫಾರ್ಮಲ್ ಆಗಿ ಮೀಟ್ ಮಾಡ್ತೀವಿ ಆ್ಯಂಡ್ ವಿಲ್ ವರ್ಕ್ ಆ್ಯಂಡ್ ವಿ ವಿಲ್ ಕಮ್ ಬ್ಯಾಕ್. ಸೊ ನಂಬಿಕೆಯ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಇಟ್ಸ್ ಆಲ್ ಅಬೌಟ್ ವರ್ಕ್ ಎಥಿಕ್ಸ್ ಆ್ಯಂಡ್ ಮಾರಲ್ ಎಥಿಕ್ಸ್. ಸೊ ನೀವು ತುಂಬ ನಿಮ್ಮ ಒಂದು ಲೈಫ್ ಡಿಸಿಷನ್ಸ್ಗೆ ಅವ್ರನ್ನ ನಂಬ್ಕೋಬೇಕಂದ್ರೆ ನೀವು ಕೂಡ ಯು ಶುಡ್ ಆಲ್ಸೋ ನಾಟ್ ಟೇಕ್ ದೆಮ್ ಸೀರಿಯಸ್ಲಿ. ನೀವು ಕೂಡ ಅವ್ರನ್ನ ಸೀರಿಯಸ್ ಆಗಿ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರ ಎನರ್ಜಿ ನಿಮ್ಮ ಬಗ್ಗೆ ಹಾಗೆ ಇದೆ. ದೇ ವಿಲ್ ನಾಟ್ ಟೇಕ್ ಯು ವೆರಿ ಸೀರಿಯಸ್, ನೈದರ್ ದೇ ಆರ್ ಸೀರಿಯಸ್ ಅಬೌಟ್ ಯು. ಆ್ಯಂಡ್ ನಿಮ್ಮ ಒಂದು ಲೈಫಲ್ಲಿ, ಅವರ ಒಂದು ಲೈಫಲ್ಲಿ ನಿಮ್ಮನ್ನು ಅವರು ವಿಷುವಲೈಸ್ ಮಾಡೋದಿಲ್ಲ. ಬಟ್ ಹಾಗೆ ಅವ್ರಿಗೆ ನಿಮ್ಮ ಬಗ್ಗೆ ಏನಾದರೂ ನೆಗೆಟಿವ್ ಎನರ್ಜಿ ಅಥವಾ ನಿಮ್ಮನ್ನ ಮೋಸ ಮಾಡೋವಂಥ ಎನರ್ಜಿ, ಸ್ನೀಕಿ ಎನರ್ಜೀಸ್ ಆ ಥರ ಕೂಡ ಇಲ್ಲ. ಬಟ್ ಯು ಆರ್ ನಾಟ್ ಡೋಂಟ್ ಸಿ ಯು ಇನ್ ದರ್ ಫ್ಯೂಚರ್. ಅವರ ಒಂದು ಫ್ಯೂಚರಲ್ಲಿ ಅವರು ನಿಮ್ಮನ್ನು ನೋಡೋದಿಲ್ಲ. ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಜಸ್ಟ್ ನ್ಯೂಟ್ರಲ್ ಎನರ್ಜೀಸ್ ಇಟ್ಕೊತಾರೆ, ಏನೂ ರಿಟರ್ನ್ ಕೊಡೋದಿಲ್ಲ. ಏನಾದರೂ ಸಂದರ್ಭ ಬಂದರೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಅಥವಾ ಒಂದು ಕನೆಕ್ಷನ್ನ ಫಾರ್ ದೇರ್ ಬೆನಿಫಿಟ್ ಅವರು ಉಪಯೋಗಿಸ್ಕೊತಾರೆ. ಸೊ ಈ ವ್ಯಕ್ತಿನ ನಂಬಬಹುದಾ ಇಲ್ವಾ ಅಂದರೆ, ಸೀರಿಯಸ್ ಇಶ್ಯೂಸ್ಗೆ ನೀವು ಅವ್ರನ್ನ ರಿಲೈ ಮಾಡೋಕ್ಕಾಗೋದಿಲ್ಲ. ಅವ್ರ ಮೇಲೆ ನೀವು ಅವ್ರನ್ನ ಇವರು ನನ್ನ ಕಷ್ಟಕ್ಕೆ ಆಗ್ತಾರೆ ಅಂತ ನೀವು ಅವ್ರನ್ನ ನಂಬೋಕ್ಕಾಗೋದಿಲ್ಲ. ಓಕೆ, ಬಟ್ ಜಸ್ಟ್ ಫಾರ್ ಕ್ಯಾಶುವಲ್ ಕನೆಕ್ಷನ್ ಲೈಕ್ ದಟ್, ದಿಸ್ ಪರ್ಸನ್ ಡಸಂಟ್ ಮೀನ್ ಎನಿ ಹಾರ್ಮ್. ಏನೋ ಹಾರ್ಮ್ಫುಲ್ ಎನರ್ಜೀಸ್ ಇಲ್ಲ ಇದರಲ್ಲಿ. ಓಕೆ.
ಒನ್ ಮೋರ್ ಕಾರ್ಡ್. ಸೊ ಯಾರಾದರೂ ರೊಮ್ಯಾಂಟಿಕ್ ಕನೆಕ್ಷನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಇವರು ಸೀರಿಯಸ್ ಆಗಿ ಕಮಿಟ್ಮೆಂಟ್ ಕೊಡೋದಿಲ್ಲ. ಸೊ ಆ ರೀತಿಯಲ್ಲಿ ಈ ವ್ಯಕ್ತಿನ ನೀವು ನಂಬೋಕ್ಕಾಗೋದಿಲ್ಲ. ಇನ್ ಕೇಸ್ ಆಫ್ ಫ್ರೆಂಡ್ಶಿಪ್ಸ್ ಆಲ್ಸೋ ಅಷ್ಟು ಸೀರಿಯಸ್ ಆಗಿ ಫ್ರೆಂಡ್ಶಿಪ್ ಇವರು ನಿಭಾಯಿಸೋದಿಲ್ಲ. ಓಕೆ, ಸೊ ದಿಸ್ ಇಸ್ ದ ಕನ್ಫರ್ಮೇಷನ್. ನೀವೇನಾದ್ರೂ ತುಂಬ ಇವ್ರ ಮೇಲೆ ಟ್ರಸ್ಟ್ ಮಾಡಿದ್ರೆ, ಇಫ್ ಯು ಆರ್ ಕೌಂಟಿಂಗ್ ಆನ್ ದೆಮ್, ಯಾವುದಾದ್ರೂ ಒಂದು ಕಷ್ಟಕ್ಕೆ ಅಂದರೆ ನಿಮಗೆ ದುಃಖ ಆಗುತ್ತೆ, ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಸೊ ನಿಮ್ಮ ಎನರ್ಜಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಎನರ್ಜಿ ಇರಬೇಕು. ಜಸ್ಟ್ ನಾಟ್ ಟಾಲರೇಟ್ ಎನಿ ಕೈಂಡ್ ಆಫ್ ಬುಲ್ಶಿಟ್, ಎನಿ ಕೈಂಡ್ ಆಫ್ BS. ಓಕೆ, ಯಾವುದೇ ಒಂದು ಇದನ್ನು ಟಾಲರೇಟ್ ಮಾಡ್ಕೊಬಾರ್ದು. ಆ್ಯಂಡ್ ಜಸ್ಟ್ ನಿಮ್ಮ ಒಂದು ಪವರಲ್ಲಿ ನೀವಿರಬೇಕು. ಓಕೆ, ಸೊ ಈ ವ್ಯಕ್ತಿನ ದೇ ಡೋಂಟ್ ಮೀನ್ ಎನಿ ಹಾರ್ಮ್ ಫಾರ್ ಯು, ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ನಿಮಗೆ ಕಷ್ಟ ಸುಖಕ್ಕೆ ಇರ್ತಾರೆ ಅಂತ ನಂಬೋಕ್ಕಾಗೋದಿಲ್ಲ. ಓಕೆ, ಸೊ ಐ ಹೋಪ್ ಸೊ ಪೈಲ್ ಒನ್ ಯಾರ್ಯಾರು ಈ ಪೈಲ್ ಒನ್ ಚೂಸ್ ಮಾಡಿದ್ದೀರಾ ನಿಮಗೆ ರೀಡಿಂಗಿಂದ ಕ್ಲಾರಿಟಿ ಸಿಕ್ಕಿದೆ ಆ್ಯಂಡ್ ರೆಸೊನೇಟ್ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಪೈಲ್ 2 ನೋಡೋಣ ಇವಾಗ. ಪೈಲ್ 2 ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ನಿಮ್ಮ ಕಾರ್ಡ್ಸನ್ನು ನಾನು ಶಫಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಯಾರ್ಯಾರು ಪೈಲ್ 2 ಚೆಕ್ ಮಾಡಿದ್ದೀರಾ, ಸೊ ಪೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಮೋಸ್ಟ್ಲಿ ಇದರಲ್ಲಿ ಒಂದು ರಿಲೇಷನ್ಶಿಪ್ ಎನರ್ಜೀಸ್ ಅಥವಾ ರೊಮ್ಯಾಂಟಿಕ್ ಎನರ್ಜೀಸ್ ಬರ್ತಾ ಇದೆ. ಬಟ್ ಅಫ್ಕೋರ್ಸ್ ಜನರಲ್ ಸಿಚುಯೇಷನ್ ಜನರಲಾಗಿ ಯಾರಾದರೂ ಕೇಳ್ತಾ ಇದ್ದರೆ ಅದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರೋ ಪ್ರಕಾರ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಸೊ ಕೆಲವೊಂದು ಗ್ರೂಪ್ ಆಫ್ ಆಡಿಯನ್ಸ್ ಯಾರು ನೋಡ್ತಾ ಇದ್ದೀರಾ, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ನೀವು ಸಪ್ರೇಷನಲ್ಲಿ ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ನೀವು ಈ ವ್ಯಕ್ತಿನ ನಂಬೋದಾ ಅಂದರೆ ಈ ವ್ಯಕ್ತಿ ಕೂಡ ನೀವು ನಂಬಬಹುದು. ಸ್ಟ್ರೈಟ್ ಫಾರ್ವರ್ಡ್ ಆಗಿ ನನ್ನ ಆನ್ಸರ್ ಹೇಳ್ತೀನಿ ಇದರಲ್ಲಿ. ಈ ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ ನೀವು ವ್ಯಕ್ತಿನ ಖಂಡಿತವಾಗಿ ನಂಬೋದು. ಯಾಕಂದರೆ ಯಾರಾದರೂ ನೋ ಕಾಂಟ್ಯಾಕ್ಟ್ ಆ್ಯಂಡ್ ಸಪ್ರೇಷನಲ್ಲಿದ್ದರೆ ಇವರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಜೊತೆ ಸ್ಪೆಂಡ್ ಮಾಡಿರೋಂಥ ಟೈಮ್, ಮಾತಾಡಿರೋಂಥ ಟೈಮ್ ಅದನ್ನೆಲ್ಲ ಆವಾಗವಾಗ ಮಾಡ್ಕೊತಾನೆ ಇರ್ತಾರೆ. ಆ್ಯಂಡ್ ಒಂಥರ ರಿಯಲಿ ಹೆವಿ ಎನರ್ಜೀಸ್ ಇದೆ, ಅವ್ರಿಗೆ ದುಃಖದ ಎನರ್ಜೀಸ್ ಇದೆ, ದ್ಯಾಟ್ ಯು ಆರ್ ನಾಟ್ ಪ್ರೆಸೆಂಟ್ ಇನ್ ದರ್ ಲೈಫ್. ಅವ್ರ ಲೈಫಲ್ಲಿ ನೀವಿಲ್ಲ ಅಂದ್ಬಿಟ್ಟು ಅವರು ತುಂಬ ಮಿಸ್ ಮಾಡ್ಕೊತಾರೆ. ಆ್ಯಕ್ಚುಲಿ ಜೆನ್ಯೂನ್ಲಿ ಅವ್ರಿಗೆ ದುಃಖ ಕೂಡ ಆಗುತ್ತೆ ಆ್ಯಂಡ್ ತುಂಬ ಡೀಪಾಗಿ ಫೀಲ್ ಮಾಡ್ತಾರೆ. ಸೊ ಆ ಥರ ಟೈಮಲ್ಲಿ ಅವರು ಒಂದು ಐಸೋಲೇಷನಲ್ಲಿ ಸಪ್ರೇಟಾಗಿ ಸೈಲೆಂಟಾಗಿ ಇರೋದಕ್ಕೇ ಅವ್ರು ಇಷ್ಟಪಡ್ತಾರೆ. ಆ್ಯಂಡ್ ದೇ ವಾಂಟ್ ಟು ಪ್ರೊಸೆಸ್ ದೇರ್ ಫೀಲಿಂಗ್ಸ್. ಬಟ್ ಅದು ನೀವು ಇಲ್ದಿರ ಅವ್ರಿಗೆ ತುಂಬ ಲೈಫ್ ಒಂಥರ ಸ್ಟಕ್ ಸ್ಟೇಟ್ ಥರ ಮುಂದೆನೇ ಹೋಗ್ತಾ ಇಲ್ಲ, ಸ್ಟಕ್ ಫೀಲಿಂಗಲ್ಲಿ ಅವರಿದ್ದಾರೆ, ಬೇಜಾರಿದೆ. ದೇರ್ ಇಸ್ ನೋ ಮೋಟಿವೇಶನ್ ಆ್ಯಂಡ್ ನೋ ಪಾಸಿಟಿವ್ ಎನರ್ಜಿ ಇವರ ಲೈಫಲ್ಲಿ. ಬಟ್
ಕ್ಯಾನ್ ಅಪ್ಲೈ ಟು ಫ್ರೆಂಡ್ಶಿಪ್ಸ್ ಆಲ್ಸೋ. ಫಾರ್ ಸಮ್ ರೀಸನ್ ನಿಮಗೆ ಒಂದು ಭಿನ್ನಾಭಿಪ್ರಾಯ ಆಗಿಬಿಟ್ಟು ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನು ಮಿಸ್ ಕೂಡ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಇದರಿಂದ ಅವ್ರಿಗೆ ದುಃಖ ಕೂಡ ಆಗಿದೆ. ಈ ಕನೆಕ್ಷನ್ನಿನ ಒಂದು ಬ್ರೇಕಪ್, ಫ್ರೆಂಡ್ಶಿಪ್ಪಿನ ಬ್ರೇಕಪ್ಪಿಂದ ಅವ್ರಿಗೆ ದುಃಖ ಕೂಡ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ದೆರ್ ಇಸ್ ಎನರ್ಜೆಟಿಕಲ್ ಶಿಫ್ಟ್. ಅವರು ನಿಮ್ಮ ಜೊತೆ ಒಂದು ನ್ಯೂ ಬಿಗಿನಿಂಗ್ ಮತ್ತು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು, ರೀಕನ್ಸೈಲೇಷನ್ ಮಾಡಬೇಕು ಅಂತಲೇ ಅವ್ರು ಯೋಚನೆ ಮಾಡ್ತಾಯಿದ್ದಾರೆ. ಫ್ರೆಶ್ ಜರ್ನಿ, ಓಕೆ, ಫ್ರೆಶ್ ಬಿಗಿನಿಂಗ್ ಅಂತಾರಲ್ಲ, ಸ್ಟಾರ್ಟಿಂಗ್ ಫ್ರಮ್ ಝೀರೋ. ಸೊ ಅದನ್ನು ಅವ್ರು ಯೋಚನೆ ಮಾಡ್ತಾರೆ. ಆ್ಯಂಡ್ ಖಂಡಿತವಾಗಲಿ ಸಮ್ಟೈಮ್ಸ್ ದೇರ್ ಇಸ್ ಎ ಸರ್ಜ್ ಆಫ್ ಫೀಲಿಂಗ್ಸ್. ಸಡನ್ನಾಗಿ ಅವ್ರ ಮನಸ್ಸಲ್ಲಿ ಫೀಲಿಂಗ್ಸ್ ಬರುತ್ತೆ. ಆ್ಯಂಡ್ ದೇ ಥಿಂಕ್ ದಟ್ ನೀವೇ ಅವರ ಟ್ರೂ ಫ್ರೆಂಡ್, ಸೋಲ್ಮೇಟ್. ನೀವು ಅವ್ರನ್ನ ಅರ್ಥ ಮಾಡ್ಕೊತೀರಾ ಅಂತ. ಸೋಲ್ಮೇಟ್ ಕ್ಯಾನ್ ಬಿ ಡಿಫ್ರೆಂಟ್ ಪಾರ್ಟ್ಸ್ ಅಲ್ವಾ. ಕ್ಯಾನ್ ಬಿ ಫ್ರೆಂಡ್ಸ್, ಇಟ್ ಕ್ಯಾನ್ ಬಿ ಸಿಬ್ಲಿಂಗ್ಸ್, ಇಟ್ ಕ್ಯಾನ್ ಬಿ ಲವರ್ಸ್, ಎನಿಥಿಂಗ್. ಸೊ ನೀವು ಅವರ ಟ್ರೂ ಸೋಲ್ಮೇಟ್, ಟ್ರೂ ಪಾರ್ಟ್ನರ್. ಇದರಲ್ಲಿ ಯಾವುದೇ ಒಂದು ಮ್ಯಾನಿಪುಲೇಷನ್ ಅಥವಾ ಮೈಂಡ್ ಗೇಮ್ಸ್ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಸಡನ್ನಾಗಿ ಸ್ಪ್ಲಾಶ್ ಆಫ್ ಫೀಲಿಂಗ್ಸ್ ಬರುತ್ತೆ. ಆ್ಯಂಡ್ ದೇ ವಾಂಟ್ ಟು ಕಮ್ ಬ್ಯಾಕ್ ಟು ಯು ಆ್ಯಂಡ್ ಸ್ಟಾರ್ಟ್ ದಿಸ್ ನ್ಯೂ ಜರ್ನಿ. ಖಂಡಿತವಾಗಿ ಅದಕ್ಕೆ ಅವ್ರು ಎಫರ್ಟ್ಸ್ ಹಾಕ್ತಾರೆ, ಓಕೆ. ಆ್ಯಂಡ್ ಅವರ ಒಂದು ಕೆರಿಯರ್ ಗೋಲ್ಸ್ ಮೇಲೇನೂ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ದ ಗುಡ್ ನ್ಯೂಸ್ ಇಸ್ ಅವ್ರು ನಿಮ್ಮ ಕಡೆ ಬರ್ತಾರೆ. ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ನ್ಯೂ ಜರ್ನಿ ಆ್ಯಂಡ್ ನ್ಯೂ ಬಿಗಿನಿಂಗ್. ಎಲ್ಲ ಮನಸ್ತಾಪಗಳನ್ನ ಮರೆತುಬಿಟ್ಟು ದೇ ವಿಲ್ ಟ್ರೈ ಟು ವರ್ಕ್ ಆನ್ ದಿಸ್ ಕನೆಕ್ಷನ್. ಆ್ಯಂಡ್ ವಿ ಹ್ಯಾವ್ ಫೂಲ್ ಟು ಡೈರೆಕ್ಟ್ 2 ಆಫ್ ಕಪ್ಸ್. ಡೆಫಿನೆಟ್ಲಿ ನಿಮ್ಮ ಒಂದು ಕನೆಕ್ಷನ್ ತುಂಬ ಪ್ರಾಸ್ಪರ್ ಆಗುತ್ತೆ. ಆ್ಯಂಡ್ ಏಸ್ ಆಫ್ ವಾಂಡ್ಸ್ ಇಲ್ಲಿ ನೋಡ್ಬೋದು, ಹೇಗೆ ಒಂದು ಬಾನ್ಸಾಯ್ ಟ್ರೀ ಈಸ್ ಬ್ಲಾಸಮಿಂಗ್, ಆ ಥರ ನಿಮ್ಮ ಒಂದು ಕನೆಕ್ಷನ್ ಕೂಡ ಬ್ಲಾಸಮ್ ಆಗುತ್ತೆ, ಓಕೆ. ಈ ವ್ಯಕ್ತಿ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ, ಕೆರಿಯರ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದಾರೆ. ಎಸ್, ಡೆಫಿನೆಟ್ಲಿ ನೋ ಮ್ಯಾನಿಪುಲೇಟಿವ್ ಎನರ್ಜೀಸ್ ಆರ್ ಮೈಂಡ್ ಗೇಮ್ ಇರೋವಂಥ ಎನರ್ಜೀಸ್, ಪ್ಲೇಯರ್ ಎನರ್ಜೀಸ್ ಇಲ್ಲ. ವೆರಿ ಡೀಪ್ಲಿ ಇಮೋಷನಲ್ ಪರ್ಸನ್. ಕರೆಂಟ್ಲಿ ನಿಮ್ಮನ್ನು ಒಂದು ತುಂಬ ಇಂಡಿಪೆಂಡೆಂಟ್ ಸ್ಟೇಟಲ್ಲಿ ನೋಡ್ತಾರೆ. ಅವರು ಕೂಡ ಇಂಡಿಪೆಂಡೆಂಟ್ ಸ್ಟೇಟಲ್ಲಿದ್ದಾರೆ. ಡೆಫಿನೆಟ್ಲಿ ನೀವು ಇವ್ರನ್ನ ನಂಬೋದು, ಓಕೆ. ಬಿಕಾಸ್ ದೇ ಸಿ ಯು ಒನ್ ವೆರಿ ಹೈ ರಿಗಾರ್ಡ್ಸ್. ನಿಮ್ಮನ್ನು ಒಂದು ಹೈ ರಿಗಾರ್ಡ್ಸಲ್ಲಿ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ತಾರೆ. ಆ್ಯಂಡ್ ನಿಮ್ಮನ್ನು ತುಂಬ ಲೈಕ್ ಒಂದು ವಿಶ್ ಫುಲ್ಫಿಲ್ಮೆಂಟ್ ಥರ ನೋಡ್ತಾರೆ, ಡ್ರೀಮ್ ಕಮ್ ಟ್ರೂ ಥರ. ನೀವು ಅವ್ರ ಜೊತೆಗಿದ್ದರೆ ದೇ ಫೀಲ್ ಲೈಕ್ ದೇ ಆರ್ ವೆರಿ ಹ್ಯಾಪಿ ಆ್ಯಂಡ್ ಅಕಾಂಪ್ಲಿಷ್ಡ್. ಅಂದರೆ ಒಂಥರ ಅಕಾಂಪ್ಲಿಷ್ಡ್ ಆ್ಯಂಡ್ ಅವ್ರ ಲೈಫಲ್ಲಿ ಅವ್ರು ಕಂಟೆಂಟ್ ಆಗಿದ್ದಾರೆ. ಒಂಥರ ಎಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋ ಥರ ಒಂದು ಎಂಪವರ್ಮೆಂಟ್ ಅವ್ರಿಗೆ ಅನಿಸುತ್ತೆ. ಸೊ ಡೆಫಿನೆಟ್ಲಿ ನೀವು ಇವ್ರನ್ನ ನಂಬೋದು. ಈ ಕನೆಕ್ಷನ್ ಸುಮ್ಮನೆ ಸ್ಯಾಬೋಟಾಜ್ ಆಯಿತು ಅನ್ನೋದು ಅವ್ರಿಗೆ ಗೊತ್ತಿದೆ. ಬಟ್ ಲಾಟ್ ಆಫ್ ಪಾಸಿಟಿವ್ ಎನರ್ಜೀಸ್ ಅದನ್ನು ಫಿಕ್ಸ್ ಮಾಡ್ತಾರೆ ಅವರು. ರಿಲೇಷನ್ಶಿಪ್ ಬಗ್ಗೆ ಯಾರ್ಯಾರು ಕೇಳ್ತಾ ಇದ್ದೀರಾ, ಅದಕ್ಕೆ ತುಂಬ ಜಾಸ್ತಿ ಪೊಟೆನ್ಷಿಯಲ್ ಇದೆ. ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಪೊಟೆನ್ಷಿಯಲ್ ಇದೆ. ಸೊ ಜಡ್ಜ್ಮೆಂಟ್, ಇದು ಒಂದು ಡಿವೈನ್ ಕಡೆಯಿಂದನೂ ಒಂದು ಪುಷ್ ಸಿಗುತ್ತೆ ನಿಮ್ಮ ವ್ಯಕ್ತಿಗೆ, ದಟ್ ದೇ ವಿಲ್ ಕಮ್ ಆ್ಯಂಡ್ ಅಪ್ರೋಚ್ ಯು. ಆ್ಯಂಡ್ ಅವ್ರಿಗೆ ಡೆಫಿನೆಟ್ಲಿ ಓನ್ಲಿ ಗುಡ್ ಪಾಸಿಟಿವ್ ಇಂಟೆನ್ಷನ್ಸ್ ಕಾಣಿಸ್ತಾ ಇದೆ. ಆ್ಯಂಡ್ ನೀವು ಅವ್ರನ್ನ ಖಂಡಿತವಾಗಿ ಅವ್ರನ್ನ ನಂಬೋದು. ಅವ್ರಿಗೆ ನಿಮ್ಮ ಬಗ್ಗೆ ಯಾವುದೇ ಒಂದು ನೆಗೆಟಿವ್ ಇಂಟೆನ್ಷನ್ಸ್, ಇಲ್ ಇಂಟೆನ್ಷನ್ಸ್, ಬ್ಯಾಡ್ ಇಂಟೆನ್ಷನ್ಸ್ ಅಥವಾ ಕೆಟ್ಟ ಇಂಟೆನ್ಷನ್ಸ್ ಇಲ್ಲ. ದೇ ಥಿಂಕ್ ಓನ್ಲಿ ಗುಡ್ ಆಫ್ ಯು ಆ್ಯಂಡ್ ದೇ ವಾಂಟ್ ಟು ಕಮ್ ಆ್ಯಂಡ್ ಫಿಕ್ಸ್ ಇಟ್. ಸೊ ಡೆಫಿನೆಟ್ಲಿ ನೀವು ಈ ಪರ್ಸನ್ನ ನಂಬೋದು. ಸೊ ಯಾರ್ಯಾರು ಪೈಲ್ 2 ನೋಡಿದ್ದೀರಾ, ಹೋಪ್ಫುಲಿ ನಿಮಗೆ ರೀಡಿಂಗಿಂದ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ, ಪೈಲ್ 2 ವ್ಯೂವರ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ಸ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ನ ಬುಕ್ ಮಾಡ್ಬೋದು. ಆ್ಯಂಡ್ ಐ ವಿಲ್ ಸಿ ಯು ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ಸ್, ಬಾಯ್.